ರಿಸರ್ವೇಷನ್ ಅನ್ನೋದು ಒಂದು ಅಡ್ವಾಂಟೇಜ್ ಆದರೆ ನಮಗೆ ಈಗ ಮೈನಾರಿಟಿ ಸ್ಟೇಟಸ್ಸೇ ಆಗಿರೋದು, ಸ್ವತಂತ್ರ ಧರ್ಮ ಅಲ್ಲ ಅಂತ ಆಲ್ರೆಡಿ ಕ್ಲಾರಿಫೈ ಮಾಡಿದ್ದೀರಾ. ಈ ಮೈನಾರಿಟಿ ಸ್ಟೇಟಸ್ಸೇ ನಮಗೆ ಉದ್ದೇಶ ಆಗಿದ್ದರೆ ಆ ಮೈನಾರಿಟಿ ಸ್ಟೇಟಸ್ ಕೇಳೋದೇ ಬಸವ ತತ್ವಕ್ಕೆ ವಿರುದ್ಧ ಆಯ್ತಲ್ಲ. ಈಗ ನೀವು ಹೇಳೋದು ಕ್ರಿಶ್ಚಿಯನ್ರೇ ತೊಗೊಳ್ತಾ ಹೋದರೆ ಮುಸ್ಲಿಮೇ ತೊಗೊಳ್ತಾ ದೇಶ ಉದ್ಧಾರ ಆಗೋದು ಯಾವಾಗ? ಬಸವಣ್ಣ ಹೇಳಿದ ಇದೇ ತತ್ವನ ಅಂತ ನಾನು. ಬಸವಣ್ಣನವ್ರ ತತ್ವ ಅಲ್ಲ. ಬಸವಣ್ಣವ್ರು ಏನು ಹೇಳಿದ್ದಾರೆ, ಅತಿ ಕೆಳಗಿನವ್ರಿಗೆ ಭಾಳ ಕೊಟ್ಟು ಬೆಳೆಸಿ ಅಂತಿದ್ದಾರೆ. ಆದರೆ ಇನ್ನು 50% ಕೊಟ್ಟೋದಲ್ಲಿ ಉಳಿದವ್ರು ಕೊಡ್ತಾರಲ್ಲ ರಿಸರ್ವೇಷನ್, ಅದೆಲ್ಲ ಅಲ್ಲಿ. ಅದಕ್ಕೇನು ಹೇಳ್ತೀರಾ? ಈಗ 50% ಇದೆ ಕೊಡ್ರಿ ಅವ್ರಿಗೆ. ನಾವೇ ಕಟ್ಟಿದ ಸಂಸ್ಥೆ, ನಮ್ಮ ದುಡ್ಡು, ನಮ್ಮ ಜಮೀನು ನಮ್ಮದೇ ಮಾಡ್ಕೊಂಡು ಕಟ್ಟಿದ್ದೀವಿ. ನಮಗೆ ಅಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಅದಕ್ಕೆ 50% ನಮ್ಗೆ ಕೊಡಿ, 50% ಕೊಡಿ ಅವ್ರಿಗೆ. ಎಲ್ಲರನ್ನು ನಮ್ಮವರು ಅಂತ ಊರು ತುಂಬ ನಾವು ಹೊಡ್ಕೊಂಡು 50% ನಮ್ಮವನಲ್ಲ, ಈ 50% ನಾವು ಅಂದರೆ ಇದು ಯಾವ ಬಸವ ತತ್ವ? ಇಲ್ಲಿ ನೀವು ಹೇಳಿದ್ರೆ ನಿಮ್ಮ ಕ್ವಶನ್ನಲ್ಲೇ ಅಪಾರ್ಥ ಇದೆ. 50% ನಮ್ಮವ್ರು ಅಲ್ಲ ಅಂತ ಹೇಳಿಲ್ಲ. 50% ಇದ್ರಿಗೆ ನಮ್ಮಷ್ಟೇ ಅಧಿಕಾರ ಇದೆ ಅಂತ ಹೇಳಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ, ಸಂಪೂರ್ಣ ನೋಡಿದ್ದೀನಿ. ಎರಡೂ ಬದಲಾವಣೆ ಇಲ್ಲ. ಕೆಲವ್ರ ಮಧ್ಯ ಅವ್ರು ಬೇರೆ ಇವ್ರು ಬೇರೆ ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಇವ್ರನ್ನೆಲ್ಲ ಒಂದು ಮಾಡೋ ಶಕ್ತಿ ನಿಮ್ಗಿಲ್ವಾ? ನಾನು ಮಾಡೋದು 4-5 ವಿಡಿಯೋಗಳು ನಿಮ್ಗೆ ಕೊಟ್ಬಿಡ್ತೀನಿ, ಎರಡು ನೋಡ್ಕೊಳ್ಳಿ. ಯಾವ ಉದ್ದೇಶದಿಂದ ಅದು ಮೀಟಿಂಗ್ ಆಯಿತು, ಎಲ್ಲರೂ ಬಂದರು, ಪಂಚಾಚಾರ 5 ಬಂದರು, ಅಡ್ಡಪಲ್ಲಕ್ಕಿಲ್ಲಿ ಕೂಡಲಿಲ್ಲ, ಎಲ್ಲರೂ ಸಮಾನವಾಗೇ ಕುಳಿತರು. ಆ ಸಮಾರಂಭದಲ್ಲಿ ಚರ್ಚೆ ನಡೀತು. ಚರ್ಚೆ ನಡೆದಾಗ ಕೊಟ್ಟು ಕೊನೆಗೆ ಏನಾಯಿತು ಅಂದರೆ, ಏನು ಆಗಬಾರ್ದಾಯಿತು. ಏನಾಯಿತು ಸರ್? ಒಮ್ಮತ ಬೀಳಲಿಲ್ಲ. ಆಮೇಲೆ ಅದಾದ ನಂತರ ಕಳೆದ 22 ವರ್ಷಗಳ ಅವಧಿಯಲ್ಲಿ 2003ರಿಂದ ಇಲ್ಲಿವರೆಗೆ ಅದರ ರಿಫ್ಲೆಕ್ಷನ್ ಆಗಿ ಮೊದಲಿಗಿಂತ ಕೆಟ್ಟ ವೈರಿಗಳಾಗಿ ಕನ್ವರ್ಟ್ ಆಗಿಬಿಟ್ರು.